ರಾಜ್ಯದ ಪ್ರಮುಖ ಸುದ್ದಿ ಪತ್ರಿಕೆ ಕನ್ನಡಪ್ರಭದ ಮೊದಲ ಸುದ್ದಿ ಯಾವುದಿದೆ ಅಂತ ಅಂದ್ರೆ ಇತ್ತೀಚೆಗಷ್ಟೇ ಈ ಗಣಿ ನಷ್ಟ ವಸೂಲು ಮಾಡಬೇಕು ಅನ್ನೋದ್ರ ಬಗ್ಗೆ ಸಿಎಂಗೆ ಖುದ್ದಾಗಿ ಒಂದು ಪತ್ರ ಬರೆಯಲಾಗಿತ್ತು. ಬಹಳ ನಷ್ಟವಾಗ್ತಾ ಇದೆ, ಆ ಕಾರಣಕ್ಕಾಗಿ ನೀವು ಈ ಗಣಿ ವಿಚಾರದಲ್ಲಿ ಆಗ್ತಾ ಇರುವಂತಹ ನಷ್ಟಕ್ಕೆ ಸಂಬಂಧಪಟ್ಟಂತೆಗೆ ಒಂದು ಕಡಿವಾಣವನ್ನ ಹಾಕಬೇಕು ಅಂತ. ಇದೀಗ ಯಾರು ಈ ಪತ್ರವನ್ನು ಬರೆದಿದ್ರು ಸಚಿವರು ಅವರಿಗೇನೆ ಜವಾಬ್ದಾರಿಯನ್ನ ವಹಿಸಲಾಗ್ತಾ ಇದೆ. ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ಅದನ್ನು ನೋಡೋದಾದ್ರೆ ರಾಜ್ಯದಲ್ಲಿ ನಡೆದಿರುವಂತಹ ಗಣಿ ಅಕ್ರಮಗಳ ಕುರಿತು ನ್ಯಾಯಾಲಯದಲ್ಲಿರುವಂತಹ ಪ್ರಕರಣಗಳ ವಿಚಾರಣೆ, ಅಕ್ರಮ ಗಣಿಗಾರಿಕೆಯಿಂದ ನಷ್ಟವಾಗಿರುವ ಹಣ ವಸೂಲಾತಿ ಕುರಿತು ಅಧ್ಯಯನ ನಡೆಸಿ ತಿಂಗಳೊಳಗೆ ವರದಿಯನ್ನು ಸಲ್ಲಿಸುವಂತೆ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಉಪಸಮಿತಿ ರಚಿಸಿ ಸರ್ಕಾರ ಈ ಆದೇಶವನ್ನು ಹೊರಡಿಸಿದೆ. ನಷ್ಟ ವಸೂಲಾತಿಗೆ ವಸೂಲಾತಿ ಆಯುಕ್ತರ ನೇಮಕಾತಿ ಮಾಡುವ ಬಗ್ಗೆ ಹಾಗೂ ತೀವ್ರಗತಿ ನ್ಯಾಯಾಲಯದ ಬಗ್ಗೆ ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಎಚ್.ಕೆ. ಪಾಟೀಲ್ ಅಧ್ಯಕ್ಷತೆಯ ಸಮಿತಿ ರಚನೆ ಮಾಡಲಾಗಿದ್ದು, ಸದಸ್ಯರಾಗಿ ಡಾಕ್ಟರ್ ಜಿ. ಪರಮೇಶ್ವರ್, ಹಾಗೆಯೇ ಕೆ.ಎಚ್. ಮುನಿಯಪ್ಪ, ಈಶ್ವರ್ ಖಂಡ್ರೆ ಹಾಗೂ ಎಸ್. ಮಲ್ಲಿಕಾರ್ಜುನ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯ ಪ್ರಕರಣಗಳನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಚ್.ಕೆ. ಪಾಟೀಲ್ ಅವರು ಪತ್ರವನ್ನು ಬರೆದಿದ್ರು. ಅಂದ್ರೆ ಈ ಗಣಿಗಾರಿಕೆ ಕೇಸ್ನಲ್ಲಿ ಜೈಲಿಗೆ ಹೋದವರು ತುಂಬಾ ಕಡಿಮೆ, ಅಥವಾ ಒಂದು ಕೋರ್ಟ್ನಲ್ಲಿ ವಾದ ಪ್ರತಿವಾದವಾಗಿ ಇತ್ಯರ್ಥ ಆಗಿರೋದು ತೀರಾ ಕಡಿಮೆ. ಇನ್ನು ಕೋರ್ಟ್ನಲ್ಲೇ ಕೆಲವು ಕೇಸಸ್ಗಳು ನಡೀತಾ ಇದೆ, ಕೆಲವರು ಅದರಿಂದ ತಪ್ಪಿಸ್ಕೊಂಡಿದ್ದಾರೆ. ಹಾಗಾಗಿ ಇದರಿಂದ ತುಂಬಾ ಕೋಟಿ ನಷ್ಟ ಆಗ್ತಿದೆ ಅನ್ನೋದನ್ನ ಎಚ್.ಕೆ. ಪಾಟೀಲ್ ಅವರು ಹೇಳ್ಕೊಂಡಿದ್ರು ಪತ್ರ ಬರೆಯೋದ ಮುಖಾಂತರವಾಗಿ. ಅದಕ್ಕೆ ಸಿಎಂ ಹೌದಾ, ಸರಿ ಆಯ್ತು, ಒಂದು ಸಮಿತಿ ರಚನೆ ಮಾಡ್ತೀನಿ ನಿಮ್ದೇ ನೇತೃತ್ವದಲ್ಲಿ, ಅದಕ್ಕೆ ನನಗೆ ವರದಿ ಕೊಡಿ ಅಂತ ಅವರದ್ದೇ ನೇತೃತ್ವದಲ್ಲಿ ವರದಿಯನ್ನ ನೀಡುವಂತೆ ಹೇಳಿದ್ದಾರೆ. ಸಮಿತಿಯಲ್ಲಿ ಈಗ ಯಾರ್ಯಾರಿದ್ದಾರೆ ಅಂತಾನೆ ಎಚ್.ಕೆ. ಪಾಟೀಲ್ ಅವರು ಕಾನೂನು ಸಚಿವರು, ಕಾನೂನಿನ ಬಗ್ಗೆ ಅಪಾರವಾದಂಥ ಜ್ಞಾನ ಇದೆ. ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಗೃಹ ಸಚಿವರು, ಹಾಗೆಯೇ ಕೆ.ಎಚ್. ಮುನಿಯಪ್ಪ ಅವರು ಆಹಾರ ಸಚಿವರು, ಈಶ್ವರ್ ಖಂಡ್ರೆ ಅರಣ್ಯ ಸಚಿವ, ಎಸ್. ಮಲ್ಲಿಕಾರ್ಜುನ ತೋಟಗಾರಿಕೆ ಸಚಿವ, ಇವ್ರುಗಳನ್ನ ಈಗ ನೇಮಕ ಮಾಡಲಾಗಿದೆ. ನ್ಯಾಯಾಲಯದಲ್ಲಿರುವ ಅಕ್ರಮ ಗಣಿಗಾರಿಕೆ ಪ್ರಕರಣಗಳ ವಿಚಾರಣೆ, ಆಗಿರುವ ನಷ್ಟದ ಕುರಿತು ಅಧ್ಯಯನ ಮಾಡುತ್ತೆ ಈ ಸಮಿತಿ. ನಂದಿಬೆಟ್ಟದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದಂತೆ ಸಂಪುಟ ಉಪಸಮಿತಿ ರಚನೆ ಕುರಿತು ಸರ್ಕಾರ ಈ ಆದೇಶವನ್ನು ಹೊರಡಿಸಿರುವುದು. ನಂದಿಬೆಟ್ಟದಲ್ಲಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಅಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಿದ್ರು. ನಷ್ಟ ವಸೂಲಿಗೆ ವಸೂಲಾತಿ ಆಯುಕ್ತರ ನೇಮಕಾತಿ, ಶೀಘ್ರಗತಿ ನ್ಯಾಯಾಲಯ ಸ್ಥಾಪನೆದ ಬಗ್ಗೆ ತಿಂಗಳಲ್ಲೇ ವರದಿಯನ್ನ ನೀಡುವಂತೆ ಸೂಚನೆ. ಅಕ್ರಮ ಗಣಿ ಪ್ರಕರಣಗಳನ್ನು ತಾರ್ಕಿಕ ಅಂತ್ಯಕ್ಕೆ ಒಯ್ಯುತ್ತಿಲ್ಲ ಅಂತ ಸಿಎಂಗೆ ಪತ್ರ ಬರೆದಿದ್ರು ಎಚ್.ಕೆ. ಪಾಟೀಲ್. ಆ ಕಾರಣಕ್ಕಾಗಿ ಇದನ್ನ ನೇಮಕ ಮಾಡಲಾಗಿದೆ. ಸೊ ಬಹಳ ಬೇಗ ಇದೆಲ್ಲ ಆಗ್ಬೋದು, ವರ್ಕೌಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ಗಮನಿಸೋದು